ಸರ್ ಜಿಲ್ಲೆ ವಿಚಾರಕ್ಕೆ ಬಂದಾಗ ಬೀಜ ಈಗ DAP ಗೊಬ್ಬರನ ಮಣ್ಣು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಈ ಜಿಲ್ಲಾ ಉಸ್ತುವಾರಿ ಸಚಿವರು ಅದ್ರ ಕಡೆ ಹೊಳ್ಳಿ ನೋಡುತ್ತಿಲ್ಲ, ಅಧಿಕಾರಿಗಳು ಹೊಳ್ಳಿ ನೋಡ್ತಿಲ್ಲ. ನಾನು ಮೊನ್ನೆನೇ ಹೇಳಿದ್ದೀನಿ, ಹಾವೇರಿ ಜಿಲ್ಲೆಯ ಪೂರ್ತಿ ಕೃಷಿ ಇಲಾಖೆ ಸತ್ತಿದೆ, ರೈತರನ್ನ ಕೈ ಬಿಟ್ಟಿದೆ. ಇಲ್ಲಿ ಉಸ್ತುವಾರಿನೂ ಇಲ್ಲ, ಉಸಾಬರಿನೂ ಇಲ್ಲ. ಕೃಷಿ ಇಲಾಖೆ ಅಧಿಕಾರಿಗಳು ಅತ್ಯಂತ ಬೇಜವಾಬ್ದಾರಿ ವರ್ತನೆ ಇದೆ. ರಾಣೆಬೆನ್ನೂರಿನಲ್ಲಿ ಕಳಪೆ ಬೀಜ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಯಾವುದೋ ಒಂದು ನಾಮಕೆ ವ್ಯವಸ್ಥೆ ಕೇಸ್ ಹಾಕಿದ್ರು. ಶಿಗ್ಗಾಂವ್ ಸಾವನೂರಿನಲ್ಲಿ 2 ಬಾರಿ 3 ಬಾರಿ ಸೋಯಾಬೀನ್ ವಿತರಣೆ ಮಾಡ್ತಾರೆ, ಕಳಪೆ ನೀರು ಯಾಕೆ ವಿತರಣೆ ಮಾಡ್ತಾರೆ. ಇವತ್ತು ಹಾನಗಲಲ್ಲಿ DAP ಡೂಪ್ಲಿಕೇಟ್ ಸಿಕ್ಕಿದೆ, ನೀರಲ್ಲಿ ಹಾಕಿದರೆ ಮರಳಾಗ್ತಾ ಇದೆ. ಗೊಬ್ಬರ ಸ್ಟಾಕ್ ಇದ್ರೂ ಕೂಡ ರೈತರಿಗೆ ಮುಟ್ತಾ ಇಲ್ಲ. ದುಡ್ಡು ತಗೊಂಡು ಡೀಲರ್ಸ್ ಕೊಡ್ತಾ ಇದ್ದಾರೆ, ಕೋಆಪರೇಟಿವ್ ಸೊಸೈಟಿಗೆ ಕೊಡ್ತಾ ಇಲ್ಲ, ರೈತರಿಗೆ ಮುಟ್ತಾ ಇಲ್ಲ. ಯಾಕೆ? ಯೂರಿಯಾ ಅಧಿಕಾರಿಗಳು ಹೇಳ್ತಾರೆ ನಾವು ಸಾಕಷ್ಟು ಯೂರಿಯಾ ಸ್ಟಾಕ್ಗಳನ್ನು ತಂದು ವಿತರಣೆ ಮಾಡಿದ್ವಿ, ಮತ್ತು ರೈತರಿಗೆ ಯಾಕೆ ಕೊಡ್ತಾ ಇಲ್ಲ? ಮಳೆ ಹೆಚ್ಚಾಗಿದೆ, ಇವತ್ತು ಯೂರಿಯಾದ ಅವಶ್ಯಕತೆ ಹೆಚ್ಚಿದೆ, ಅದೆಲ್ಲ ಗಮನದಲ್ಲಿದ್ದರೂ ಕೂಡ ಇವತ್ತು ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ. ಪಕ್ಕದ ಧಾರವಾಡ ಜಿಲ್ಲೆಯಲ್ಲಿ ಸೋಯಾಬೀನು ಮಧ್ಯಪ್ರದೇಶದಿಂದ ತರ್ತಾರೆ, ಒಳ್ಳೆಯ ಬೆಳೆ ಬೆಳೆದಿದೆ. ಇಲ್ಲಿ ಮಹಾರಾಷ್ಟ್ರದಿಂದ ಡೂಪ್ಲಿಕೇಟ್ ತಂದು ಇಲ್ಲಿ ಸಪ್ಲೈ ಮಾಡಿದ್ದಾರೆ. ಅದು ಕೃಷಿ ಇಲಾಖೆಯಿಂದ ಸಪ್ಲೈ ಆಗಿದ್ದೇ ಡೂಪ್ಲಿಕೇಟ್ ಆಗಿದೆ, ಯಾವುದೋ ಡೀಲರ್ ಕಡೆ ಅಲ್ಲ. ಅಂದರೆ ಇಲಾಖೆನೇ ಡೂಪ್ಲಿಕೇಟ್ ಮಾಡ್ತಾರೆ. ಇಂಥ ಶೋಚನೀಯ ಪರಿಸ್ಥಿತಿ ಎಂದು ಬರಲಿಲ್ಲ, ರೈತರನ್ನು ಕೈ ಬಿಟ್ಟಿದ್ದಾರೆ. ಬರುವ ದಿನಗಳಲ್ಲಿ ರೈತರಿಗೆ ಒಂದು ಕೈ ಬಿಡ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.